ಹೆಲೋ ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೋಷನ್, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರಾ, ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ಕಾಣಿಸ್ಕೊತಾ ಇದೆ. ನಾವು ಬಂದಿರೋ ಜಾಗನೇ ಬಾರ್ಬೆಕ್ಯೂ ನೇಷನ್. ಇತ್ತೀಚೆಗೆ ಕಾರ್ಪೊರೇಟ್ ಇವೆಂಟ್ಸ್ ಆಗಲಿ, ಫ್ಯಾಮಿಲಿ ಗ್ಯಾದರಿಂಗ್ಸ್ ಆಗಲಿ, ಮೋಸ್ಟ್ ಆಫ್ ದೆಮ್ ಚೂಸ್ ಮಾಡೋದು ಬಾರ್ಬೆಕ್ಯೂ ನೇಷನ್. ಅದ್ರ ಕಾರಣ ಇವ್ರು ಕೊಡೋ ವೆರೈಟೀಸ್. ನಾವಿವತ್ತು ಬಾರ್ಬೆಕ್ಯೂ ನೇಷನ್ ಬಂದಿರೋ ಕಾರಣ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಜ್ಯೂಸ್ ಕೌಂಟರ್ ಆದ್ಮೇಲೆ ಗ್ರಿಲ್ಸ್ ಅಂಡ್ ಚಾಟ್ ಕೌಂಟರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಮುಂದೆ ಹೋದ್ರೆ ನಿಮಗೆ ಮೇನ್ ಕೋರ್ಸ್ ಅಲ್ಲಿರೋ ಐಟಮ್ಸ್ ಎಲ್ಲ ಲೈನ್ ಆಗಿ ಇಟ್ಟಿರ್ತಾರೆ. ಫಸ್ಟ್ ಐಟಮೇ ನಮ್ಮೆಲ್ಲರ ಫೇವ್ರೇಟು ಬಾಸ್ಮತಿ ರೈಸ್ ಬಿರಿಯಾನಿ ಇಟ್ಟಿದ್ದಾರೆ. ಅದಾದ್ಮೇಲೆ ಬಟರ್ ಚಿಕನ್ ಗ್ರೇವಿ, ಕ್ರೀಮಿ ಆಹಾ. ತಗೋ ಫಿಶ್ ಗ್ರೇವಿ, ಇದು ಬೆಂಗಾಲಿ ಸ್ಟೈಲ್ ಅಂತೆ. ಫಿಶ್ ಚಿಕನ್ ಇದ್ರೆ ಮಟನ್ ಇರ್ಲೇಬೇಕಲ್ಲ, ಲಾಲ್ ಗೋಶ್ ತಗೊಳ್ಳಿ, ಮಜಾ. ಇಷ್ಟೆಲ್ಲ ಇಟ್ಟಾದ್ಮೇಲೆ ಸ್ಯಾಲಡ್ ಅಂತೂ ಬೇಕೇ ಬೇಕಲ್ವಾ. ವೆರೈಟೀಸ್ ಹೆಂಗಿದೆ? ವೆಜ್ಜಲ್ಲಿ ಬೇಕಾ? ವೈಟ್ ರೈಸ್ ದಾಲ್ ಐತೆ. ಇಂಡೋ ಇಟಾಲಿಯನ್ ಅಲ್ಲಿ ಗ್ರೀನ್ ಪೀಸ್ ಗ್ರೇವಿ ಮತ್ತೆ ವೈಟ್ ಸಾಸ್ ಪಾಸ್ಟಾ. ಇಂಡೋ ಚೈನೀಸ್ನ ಬಿಡೋಕ್ಕಾಗುತ್ತಾ? ಮಂಚೂರಿಯನ್ ಮತ್ತೆ ನೂಡಲ್ಸ್. ವೆಜ್ಜಲ್ಲೂ ಸ್ವಲ್ಪ ಆಪ್ಷನ್ಸ್ ಕೊಟ್ಟಿದ್ದಾರೆ, 2 ಟೈಪ್ ಆಫ್ ಗ್ರೇವೀಸ್ ಮತ್ತೆ ವೆಜ್ ಬಿರಿಯಾನಿ. ಬಿರಿಯಾನಿ ಅಲ್ಲ, ಪಲಾವ್ ಅಪ್ಪ ಅದು. ಸೂಪ್ನ ಸ್ಟಾರ್ಟರ್ ಅಂತಾರೆ, ಇವ್ರು ಸ್ಟಾರ್ಟಿಂಗಲ್ಲಿ ಇಟ್ಟಿಲ್ಲ, ಲಾಸ್ಟಲ್ಲಿ ಇಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮ್ಸ್ ಅಂತ ಹೇಳಿ ತಿನ್ನೋದಂತೂ ನಾವೇ. ಸ್ಟ್ರಾಬೆರಿ ಮತ್ತೆ ವೆನಿಲಾ. ಹಾಗೆ ಪಾಯಸ ಮತ್ತೆ ಹಲ್ವಾನು ನೋಡ್ಬೋದು, ಮೂಂಗ್ ದಾಲ್ ಹಲ್ವಾ ಅಂತೆ. ನೆಕ್ಸ್ಟ್ ನಮ್ಮ ಫೇವ್ರೇಟು ಗುಲಾಬ್ ಜಾಮೂನು, ಅದನ್ನ ಹೆಂಗೆ ಮಿಸ್ ಮಾಡಲಿ. ಡೆಸರ್ಟ್ಸ್ಗೆ ಇಲ್ಲಿ ಫುಲ್ ಸ್ಟಾಪ್ ಇಲ್ಲ. ಇಲ್ಲಿ ನೋಡಿ ವೆರೈಟೀಸ್ ಎಷ್ಟಿದೆ ಅಂತ. ಮೇನ್ ಕೋರ್ಸ್ ಐಟಮ್ನ ನಿಮಗೆಲ್ಲ ತೋರಿಸಿ ಫೈನಲಿ ನಮ್ಮ ಸೀಟಲ್ಲಿ ನಾವು ಕುತ್ಕೊಂಡಿದ್ದ ತಕ್ಷಣ ನಮಗೆ ಇವರು ಚಾಟ್ ಐಟಮ್ಸ್ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 3 ವೆರೈಟಿ ಸರ್ವ್ ಮಾಡಿರ್ತಾರೆ. ನನ್ನ ವೀಕ್ಷಕರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಹಾಯ್. ಇವ್ರ ಆಂಬಿಯನ್ಸ್ ಒಂಥರ ಪ್ಲೆಸೆಂಟ್ ಆಗಿದೆ. ಕ್ರಿಸ್ಪಿ ಕಾರ್ನ್ಸಿಂದ ನಮ್ಮ ಕಾರ್ಯಕ್ರಮ ಶುರು ಆಯಿತು. ಅದೇ ಟೈಮಲ್ಲಿ ಗ್ರಿಲ್ಲು ರೆಡಿ ಮಾಡಿಟ್ಟಿದ್ರು, ಅದರ ಮೇಲೆ ಎಲ್ಲ ಐಟಮ್ಸ್ ನೀವು ನೋಡ್ಬೋದು. ಸೊ ಇವ್ರು ಇದ್ರ ಮೇಲೆ ಪೈನಾಪಲ್, ಫಿಶ್, ಪ್ರಾನ್ಸ್ ಮತ್ತೆ ಚಿಕನ್ನ ಸರ್ವ್ ಮಾಡ್ತಾರೆ. ಆಲ್ರೆಡಿ ಬೆಂದಿರುತ್ತೆ, ಸ್ವಲ್ಪ ಬಿಸಿ ಮಾಡ್ಬೇಕಷ್ಟೇ. ನಾನು ಇರೋದನ್ನೆಲ್ಲ ತಿಂತೀನಿ ನೋಡು ಅಂತ ಹೇಳಿ ಬರೀ 3 ಪ್ರಾನ್ಸ್ ತಿಂದವರು ನಮ್ಮ ಅಜ್ಜಿ. ಒಂದು 2 ನಿಮಿಷ ತಡ್ಕೊಂಡೆ ಅಷ್ಟೇ ಕಣ್ರಿ. ಆಮೇಲೆ ಪ್ಲೇಟಿಗೆ ಹಾಕೊಂಡು ಬಾಚ್ಕೊಳಕ್ ಸ್ಟಾರ್ಟ್. ಚಿಕನ್, ಪ್ರಾನ್ಸ್, ಫಿಶ್ನ ನಾನ್ ಸ್ಟಾಪ್ ಬ್ಯಾಟಿಂಗ್ ಮಾಡಿದ್ದು. ಹಾಗೆ ಅಲ್ಲಿಂದ ಮೇನ್ ಕೋರ್ಸ್ ಹೋಗಿ ಪ್ಲೇಟಲ್ಲಿ ಆದಷ್ಟು ತುಂಬಿಸ್ಕೊಂಡು ಬಂದೆ. ನನ್ಗೆ ಗೊತ್ತಿತ್ತು ಇಷ್ಟೆಲ್ಲ ನಾನು ತಿನ್ನಕ್ಕಾಗಲ್ಲ ಅಂತ, ಆದ್ರೂ ಒಂದು ಚಿಕ್ಕ ಆಸೆ ಅಂತ ಹೇಳ್ಬೋದು ನಾನು. ಎಲ್ಲ ಐಟಮಲ್ಲೂ ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಡೆಕೋರೇಟ್ ಮಾಡ್ಕೊಂಡೆ. ಫುಲ್ಲಾಗಿ ತಿನ್ನಕ್ಕಾಗಲ್ಲ ಅಂದ್ರೂ ಎಲ್ಲದರಲ್ಲೂ ಸ್ವಲ್ಪ ಟೇಸ್ಟ್ ಮಾಡಬೇಕಾಗಿತ್ತು. ಪ್ರಾನ್ಸ್ ಮಾತ್ರ ಇನ್ನೊಂದು ರೌಂಡ್ ಹೇಳಿದ್ದೆ, ಇದು ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸಿ. ಒಂದು ಬೊಂಬಾಟ್ ಆಗಿರೋ ಆಂಬಿಯನ್ಸು, ಜೊತೆಯಲ್ಲೇ ನಮ್ಮ ಮನ್ಸಿಗೆ ಹತ್ರ ಆಗಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸು, ಆ್ಯಂಡ್ ಅಲ್ಟಿಮೇಟ್ ಆಗಿರೋ ಊಟ. ಅದರಲ್ಲೂ ನಮ್ಗೆ ಇಷ್ಟ ಆಗಿರೋ ಒಂದೊಂದು ಐಟಮ್ಸು ತಿಂದಾದ್ಮೇಲೆ ಮನೆಗೆ ಹೋಗಿ ನೆಮ್ಮದಿಯಾಗಿ ನಿದ್ದೆ ಬರಲ್ವಾ ಹೇಳಿ. ಬಾರ್ಬೆಕ್ಯೂ ನೇಷನ್ ಅವ್ರದ್ದು ಹಲವಾರು ಬ್ರಾಂಚಸ್ ಇದೆ. ನಾವು ವಿಸಿಟ್ ಕೊಟ್ಟಿದ್ದು ಕಮ್ಮನಲ್ಲಿಯ ಬ್ರಾಂಚ್. ಸೊ ನಾನು ಇವ್ರದ್ದು JP ನಗರ್ ಮತ್ತೆ ಕೋರಮಂಗಲ ಬ್ರಾಂಚ್ನು ವಿಸಿಟ್ ಮಾಡಿದ್ದೀನಿ. ಕೋರಮಂಗಲ ಬ್ರಾಂಚ್ ಸ್ವಲ್ಪ ದೊಡ್ಡದು. ಇವ್ರ ಹತ್ರ ಲಂಚ್ ಮತ್ತೆ ಡಿನ್ನರ್ಗೆ 899 ಪ್ಲಸ್ ಟ್ಯಾಕ್ಸಸ್ ನಾನ್ ವೆಜ್ಗೆ ಆಗಿರುತ್ತೆ. ಹಾಗೆ ವೆಜ್ಗೆ 799 ಪ್ಲಸ್ ಟ್ಯಾಕ್ಸಸ್. ನೀವೇನಾದ್ರೂ ಲಂಚಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಇವರು ಸಾಫ್ಟ್ ಡ್ರಿಂಕ್ಸ್ ಒಂದು ಫ್ರೀ ಆಗಿ ಕೊಡ್ತಾರೆ. ಅದಾದ್ಮೇಲೆ ನಾನು ಇವ್ರ ಹತ್ರ ಡೆಸರ್ಟ್ಸ್ ಟ್ರೈ ಮಾಡಿದೆ. ಅಫ್ಕೋರ್ಸ್ ನನಗೆ ಇಷ್ಟ ಆಗಿದ್ದಂದ್ರೆ ನನ್ನ ಫೇವ್ರೇಟ್ ಗುಲಾಬ್ ಜಾಮೂನ್ ಮತ್ತೆ ವಾಟರ್ ಮೆಲನ್. ಡೆಸರ್ಟ್ ಅಲ್ಲಿ ತುಂಬಾನೇ ಐಟಮ್ಸ್ ಇದೆ, ಅದು ಒಬ್ಬೊಬ್ಬರ ಟೇಸ್ಟ್ ಪ್ರಿಫರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲೇಟ್ನ ನೀವು ನೋಡ್ಬೋದು, ಚೆನ್ನಾಗಿದ್ಯಾ. ಗುಲಾಬ್ ಜಾಮೂನ್ ಅಲ್ಲಿ ಐಸ್ ಕ್ರೀಮ್ ಹಾಕಿ ತಿನ್ನೋದು ನನ್ನ ಅಭ್ಯಾಸ. ತರ ಕೋಲ್ಡ್ ಅಂಡ್ ಹಾಟ್ ಕಾಂಬಿನೇಷನ್ ಅಂತೂ ಸಖತ್ ಇಷ್ಟ. ಕುಲ್ಫಿ ನೋಡಿ ಖುಷಿ ಆಯ್ತಾ? ಇದೇ ರೀತಿಯಾದ ವಿಡಿಯೋಸ್ ನೀವು ನೋಡ್ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.